ಜನರೇಷನ್ ಮಕ್ಕಳು ಆಲ್ಫಾ ಜನರೇಷನ್ 2010ರಿಂದ 2025ರವರೆಗೆ ಯಾವ ಮಕ್ಕಳು ಹುಟ್ಟಿದ್ದಾರೆ ಅವ್ರನ್ನ ಆಲ್ಫಾ ಜನರೇಷನ್ ಅಂತೀವಿ. ಅವರು ತಿನ್ನುವ ಸೇವಿಸುವ ಆಹಾರ ಇದೆಯಲ್ಲ, ಅದರಲ್ಲಿ ಜಂಕೆ ಜಾಸ್ತಿ ಇದೆ. ಮಗುವಿನ ಈ ಒಂದು ಮೆದುಳಿನ ಬೆಳವಣಿಗೆ ಅಂತ ನಾವು ನೋಡಿದಾಗ 3 ಕಾಂಪೊನೆಂಟ್ಗಳು ಬಹಳ ಮುಖ್ಯವಾದದ್ದು. ಅದರಲ್ಲಿ ಈ 3 ಅಂಶಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಪೂರ್ವಜರು ಕೆಲವೊಂದು ಆಹಾರವನ್ನು ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅಳವಡಿಕೆ ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಮಕ್ಕಳು ಅಂತಂದಾಗ ಅವರು ಬಿಸ್ಕೆಟ್ಸ್ಗಳು ಕೇಳ್ತಾರೆ, ಚಾಕ್ಲೇಟ್ಸ್ ಕೇಳ್ತಾರೆ, ಐಸ್ ಕ್ರೀಮ್ ಅಂತ. ಇದ್ರ ಜೊತೆಗೆ ಇತ್ತೀಚೆಗೆ ಪಿಜ್ಜಾ ಆಗ್ಬೋದು, ಬರ್ಗರ್ ಆಗ್ಬೋದು. ತಂದೆ ತಾಯಿಗಳು ಇಬ್ರು ಕೆಲಸ ಮಾಡೋದು, ವರ್ಕಿಂಗ್ ಇರ್ತಾರಲ್ವಾ, ಆ ತಕ್ಷಣ ಮಗು ಅಳ್ತಾ ಇದೆ, ಅದಕ್ಕೆ ಏನೋ ಒಂದು ಖುಷಿಯಾಗಿಡಬೇಕು, ಝೊಮ್ಯಾಟೊ ಸ್ವಿಗ್ಗಿಲಿ ಅದನ್ನ ಆರ್ಡರ್ ಮಾಡಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಮೆದುಳಿನ ಮೇಲೆ ಅಂದ್ರೆ, ಒಂದು ಪರಿಸರ, ಇನ್ನೊಂದು ಆಹಾರ ಪದ್ಧತಿ, ಮತ್ತೆ ಇನ್ನೊಂದು ಹೊರಗಡೆ ಆಟನೇ ಆಡೋದಿಲ್ಲ, ಸೆಡೆಂಟ್ರಿ. ಈ 3ರಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳ ಮೆದುಳಿನ ಬೆಳವಣಿಗೆ ಕುಂಠಿತತೆ ಆಗ್ತಾ ಇದೆ. ಸಾವಿರಾರು ವರ್ಷಗಳಿಂದ ಅದನ್ನು ಮಾಡಿ ಎಕ್ಸ್ಪರಿಮೆಂಟೇಷನು ಮಾಡಿ ಒಂದು ಅನುಭವದ ಆಧಾರದ ಮೇಲೆ ಅವರು ಈ ಥರದ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿತ್ತಿಲಲ್ಲೇ ಇರುತ್ತೆ, ನಮ್ಮ ಮನೆ ಮುಂದೆ ಇರುತ್ತೆ. ಪಟ್ಟಣದಲ್ಲಿದ್ದವರಿಗೆ ಮಾರ್ಕೆಟಲ್ಲಿ ಅದನ್ನು ಸಿಕ್ಕುತ್ತದು ಸುಲಭವಾಗಿ. ಇದನ್ನು ವಾರದಲ್ಲಿ 3-4 ಸಲನಾದ್ರೂ ಒಂದು ಹೊತ್ತಾದರೂ ಇದರ ಒಂದು ಪಲ್ಯನ ಮಾಡೋದೇ ಆಗಲಿ, ದೋಸೆ ಜೊತೆ ಅದರದ್ದು ಏನೋ ಒಂದು ಮಾಡೋದೇ ಆಗಲಿ, ಚಪಾತಿ ಜೊತೆ ಮಕ್ಕಳಿಗೆ ಇದನ್ನು ಮುಖ್ಯವಾಗಿ ನಾವು ಕೊಡಬೇಕಾಗ್ತಾ ಬರುತ್ತೆ. ಕಾರಣ ಏನು ಅಂತಂದರೆ, ಸಬ್ಜೆಕ್ಟ್ ಕಲಿಬೇಕು, ಮಗು ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಈ ಥರದ ಆಹಾರಗಳು ಕೆಲವು ಕೊಟ್ಟಾಗ ನಾವು ಮಗು ಆ ಒಂದು ಸಮಸ್ಯೆಗೆ ಹೊಂದಿಕೊಂಡು ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಪಡೆಯುತ್ತೆ. ಯಾವುದೋ ಒಂದು ಹೊಸದನ್ನು ಕಲಿಬೇಕು, ಕಲಿಕೆಯೂ ಸಹ ತುಂಬ ಚೆನ್ನಾಗಾಗುತ್ತೆ. ಕಲಿತಿರೋದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಂಥದ್ದೇ ಆಗಲಿ, ಏಕಾಗ್ರತೆ ಆಗಲಿ, ಬರೀ ನಾನು ಈಗ ಒಬ್ಬ ಆಹಾರ ತಜ್ಞ ಥರ ಇದು ತಿನ್ನಿ ಒಳ್ಳೆಯದಾಗುತ್ತೆ, ಅದು ತಿನ್ನಿ ಒಳ್ಳೆಯದಾಗುತ್ತೆ ಅಲ್ಲ, ಅದು ತಿಂದರೆ ದೇಹದ ಒಳಗಡೆ ಏನು ಒಳ್ಳೆಯದಾಗುತ್ತೆ ಅಂತ. ವಿಶ್ವವಾಣಿ ಹೆಲ್ತ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇತ್ತೀಚೆಗೆ ಪೋಷಕರಿಗೆ ಹೇಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ತಮ್ಮ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ತಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಚುರುಕಾಗಬೇಕು, ಸೊ ಹಾಗಾಗಿ ಅವರಿಗೆ ಒಳ್ಳೊಳ್ಳೆಯ ಫುಡ್ಡನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಸೂಪರ್ ಫುಡ್ ಅಂತ ಹೇಳ್ತೇವೆ. ಸೊ ಏನೆಲ್ಲ ಆ ಸೂಪರ್ ಫುಡ್ ಅಂತ ಹೇಳೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿರುವ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ಇದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪೋಷಕರಿಗೆ ಮಕ್ಕಳಿಗೆ ಒಂದು ಆಹಾರವನ್ನು ಕೊಡೋದ್ರಲ್ಲೇ ಒಂದು ಸ್ವಲ್ಪ ಗೊಂದಲಗಳು ಉಂಟಾಗ್ತಾ ಇದೆ. ಈಗೆಲ್ಲ ಗೂಗಲ್, ಯೂಟ್ಯೂಬ್ ಮಾಡಿಬಿಟ್ಟು ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಸೊ ತುಂಬ ಚುರುಕಾಗಬೇಕು ಅಂತ ಹೇಳಿ ಅವರವರೇ ಏನೇನೋ ಡಿಸಿಷನ್ ಮಾಡಿಬಿಟ್ಟು ಹೀಗೆ ಫುಡ್ ಕೊಟ್ಟರೆ ಚೆನ್ನಾಗಾಗ್ತಾರೆ ನಮ್ಮ ಮಕ್ಕಳು ಅಂತ ಅನ್ಕೋತಾರೆ. ಸೊ ಯಾವುದೆಲ್ಲ ಈ ಸೂಪರ್ ಫುಡ್, ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಎಲ್ರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ಇದ್ರ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಮಗುವಿನ ಮೆದುಳಿನ ಬೆಳವಣಿಗೆ ಅಂತ ನಾವು ನೋಡೋದಾದರೆ, ಅದು ತಾಯಿಯ ಗರ್ಭದಲ್ಲಿ 21ನೆಯ ದಿನ ಏನು ನಾವು ಆ ಒಂದು ಅಂಡಾಣು ವೀರ್ಯಾಣು ಮಿಲನ ಆಗಿ ಒಂದು ಝೈಗೋಟ್ ಅಂತ ಆಗಿರುತ್ತೆ. 21ನೆಯ ದಿನ ಆ ಮಹಿಳೆಗೆ ಇನ್ನೂ ಆಕೆ ಗರ್ಭವತಿ ಅಂತಲೇ ಗೊತ್ತಿಲ್ಲ, ಆವಾಗಲೇ ಮೆದುಳಿನ ಬೆಳವಣಿಗೆ ಆರಂಭ ಆಗುತ್ತೆ. 21ನೆಯ ದಿನದಿಂದ ಆರಂಭವಾದ ಈ ಮೆದುಳಿನ ಬೆಳವಣಿಗೆ 24 ವರ್ಷದವರೆಗೂ ನಡೀತಾ ಇರುತ್ತೆ. ಅದರಲ್ಲಿ ತುಂಬ ಅತಿ ವೇಗವಾಗಿ ನಡೆಯೋದು 7 ವರ್ಷದವರೆಗೂ. ಮಗು ಹುಟ್ಟಿತ್ತಲ್ಲ ಅಂದರೆ ಗರ್ಭದಿಂದ ಆರಂಭವಾಗಿರುತ್ತೆ. ಮಗು ಹುಟ್ಟಿದ ನಂತರ ಅದು 0 ಅಂತ ಆವಾಗ ನಾವು ಡೇ ಅಂತ ಇಟ್ಕೊಳ್ಳೋದಾದರೆ 7 ವರ್ಷದವರೆಗೂ ತುಂಬ ತೀವ್ರ ಗತಿಯಲ್ಲಿ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ. ಅದರಲ್ಲಿ 1 ಸೆಕೆಂಡಿಗೆ 7,000ದಷ್ಟು ನರಕೋಶಗಳು ಅದು ಡಿವೈಡ್ ಆಗ್ತಾ ಇರುತ್ತೆ, ಬೆಳವಣಿಗೆ ಆಗ್ತಾ ಇರುತ್ತೆ. 7ರಿಂದ 13 ಸ್ವಲ್ಪ ಕಮ್ಮಿ ಆಗುತ್ತೆ. ನಂತರ ಅದರ ಒಂದು ಬೆಳವಣಿಗೆಯ ಗತಿ ಏನಿರುತ್ತೆ ಅದು ಸ್ವಲ್ಪ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಮುಂಭಾಗದ ಮೆದುಳು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಏನಿದೆ ಅದು 24 ವರ್ಷದವರೆಗೂ ಬೆಳೀತಾನೆ ಇರುತ್ತೆ. ಹಾಗಾಗಿ ಅದು ಸಂಪೂರ್ಣ ಬೆಳವಣಿಗೆ ಆದಮೇಲೆ ನಮ್ಗೆ ಹೇಳೋದು, ನೋಡಿ ಈಗ ಅವ್ರಿಗೆ ಸ್ವಲ್ಪ ಪ್ರಬುದ್ಧರಾಗಿದ್ದಾರೆ, ಅವರಲ್ಲಿ ಪ್ರೌಢಿಮೆ ಇದೆ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ನಮಗೆ 24-25 ವರ್ಷ ವಯಸ್ಸಾಗ್ತಾ ಪ್ರೌಢತೆ ಬರುತ್ತೆ. ಕಾರಣ ಏನಂದರೆ ಮುಂಭಾಗದ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿದೆ.
ಆಗಿರುತ್ತೆ. ಅದು ಒಂಥರ ಡಿಸಿಷನ್ ಮೇಕಿಂಗು ಮಾಡೋಂಥದ್ದು, ಮತ್ತು ತರ್ಕ ಮಾಡೋದು, ಅನಾಲಿಸಿಸ್ಸು, ಯಾವ ಸಮಯದಲ್ಲಿ ಏನು ಮಾಡಬೇಕು ಎಲ್ಲ ಒಂದು ಅರಿವಿನ ಮೆದುಳು ಅಥವಾ ಪ್ರಜ್ಞಾ ಮೆದುಳು ಅಂತ ನಾವು ಕರಿಬೋದು. ಆದರೆ ಮಗುವಿನ ಈ ಒಂದು ಮೆದುಳಿನ ಬೆಳವಣಿಗೆ ಅಂತ ನಾವು ನೋಡಿದಾಗ 3 ಕಾಂಪೊನೆಂಟ್ಗಳು ಬಹಳ ಮುಖ್ಯವಾದದ್ದು. ಅದರಲ್ಲಿ ಮೊದಲನೇದಾಗಿ ನರಕೋಶಗಳ ಬೆಳವಣಿಗೆ. ನರಕೋಶ ಅಂತ ನ್ಯೂರಾನ್ಸ್ ಅಂತ ನಾವೇನು ಕರಿತೀವಿ ಅದು ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಎರಡನೆಯದು ಈ ನರಕೋಶಗಳ ಮಧ್ಯೆ ಸಂವಹನ ನಡೀತಾ ಇರುತ್ತೆ, ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ನ್ಯೂರಾನ್ಸ್ಗಳ ಮಧ್ಯೆ, ಅದನ್ನ ಸಿನಾಪ್ಸಿಸ್ ಅಂತ ಕರಿತೀವಿ. 2 ನರಕೋಶಗಳ ಒಂದು ಸಂವಹನ ಅಂದರೆ ಒಂದು ನರಕೋಶದಲ್ಲಿರುವ ಏನು ವಿಷಯ ಇನ್ನೊಂದು ನರಕೋಶಕ್ಕೆ ವರ್ಗಾವಣೆ ಆಗಬೇಕಲ್ಲ, ಅದು ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದ್ರ ಮೇಲೆ ನಾವು ರಿಸೀವ್ ಮಾಡೋದೇ ಆಗಲಿ, ರಿಯಾಕ್ಟ್ ಮಾಡೋದೇ ಆಗಲಿ, ಅಥವಾ ಏನೋ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದೇ ಆಗಲಿ, ಅರ್ಥೈಸ್ಕೊಳ್ಳೋದೇ ಆಗಲಿ, ಇದೆಲ್ಲ ನಡೆಯೋದು ನಮ್ಮ ಕಾಗ್ನಿಷನ್ ಎಲ್ಲ ನಾವೇನು ಹೇಳ್ತೀವಿ ಅದು 2 ನರಕೋಶಗಳ ಮಧ್ಯೆ ನಡೆಯುವ ಸಂವಹನದ ಮೇಲೇ ನಿರ್ಧಾರ ಆಗಿರುತ್ತೆ. ಅದು ಬಹಳ ಮುಖ್ಯ. ಇದರ ಜೊತೆಯಲ್ಲಿ ಈ ನರಕೋಶಗಳ ಸಂವಹನ ನಡಿಬೇಕು ಅಂತಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಂತ ಕರಿತೀವಿ. ಅಸಿಟೈಲ್ ಕೊಲಿನ್ ಇರ್ಬೋದು, ಬೇಕಾದಷ್ಟು ಡೋಪಾಮೈನ್ ಇರ್ಬೋದು, ಹಾರ್ಮೋನ್ಸ್ಗಳು ಇದೆ ಕೆಲವೆಲ್ಲ, ಅದು ಸೆರೆಟೋನಿನ್, ಡೋಪಾಮೈನು, ಬೇಕಾದಷ್ಟು ಈ ನ್ಯೂರೋ ಟ್ರಾನ್ಸ್ಮಿಟರ್ ಅಂದರೆ ಸಂವಹನವನ್ನು ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶ, ಅದರಿಂದ ಇನ್ನೊಂದಕ್ಕೆ, ಈ ಥರ ಒಂದು ಕನೆಕ್ಟಿವಿಟಿ ಇರುತ್ತದು. ಹಾಗಾಗಿ ಈ 3 ಮುಖ್ಯ ಅಂಶಗಳು ತುಂಬ ಮುಖ್ಯ. ಅಂದರೆ ನರಕೋಶಗಳ ಬೆಳವಣಿಗೆ ಮತ್ತು 2 ನರಕೋಶಗಳ ಮಧ್ಯೆ ನಡೆಯುವ ಸಂವಹನ, ಆ ಸಂವಹನಕ್ಕೆ ಪೂರಕವಾದಂಥ ನ್ಯೂರೋ ಟ್ರಾನ್ಸ್ಮಿಟರ್ ಅನ್ನೋದು, ಈ 3 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ 3 ಅಂಶಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಹಿಂದಿನವರು, ನಮ್ಮ ಪೂರ್ವಜರು ಕೆಲವೊಂದು ಆಹಾರವನ್ನು ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅಳವಡಿಕೆ ಮಾಡ್ಕೊಂಬಿಟ್ಟಿದ್ರು ಅವರು. ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ಈಗಿನ ಜನರೇಷನ್ ಮಕ್ಕಳು, ನಾವು ಏನಂತೀವಿ, ಅವರು ಆಲ್ಫಾ ಜನರೇಷನು. 2010ರಿಂದ 2025ರವರೆಗೆ ಯಾವ ಮಕ್ಕಳು ಹುಟ್ಟಿದ್ದಾರೆ ಅವ್ರನ್ನ ಆಲ್ಫಾ ಜನರೇಷನ್ ಅಂತೀವಿ. ಅವರು ಡಿಜಿಟಲ್ ಮಕ್ಕಳುಗಳವರು, ಹುಟ್ಟಿನಿಂದನೇ ಅವರು ಡಿಜಿಟಲ್, ಆವಾಗಲೇ ಅವರು ಸ್ಮಾರ್ಟ್ಫೋನ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ ಅಥವಾ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ ಎಕ್ಸ್ಪೋಸ್ ಆಗಿರೋ ಅಂಥವರು. ಒಂದು ಆ ಥರದ ಒಂದು ಕ್ರಿಯೆಗೆ ಒಂದು ಪರಿಸರ, ಆ ಥರ ಒಂದು ಡಿಜಿಟಲ್ ಯುಗ ಅಂತ ಅನ್ಬೋದು. ಆ ಡಿಜಿಟಲ್ ಪರಿಸರದಲ್ಲಿ ಬೆಳೀತಾ ಇರೋರು. ಎರಡನೇದು, ಅವರು ತಿನ್ನುವ ಸೇವಿಸುವ ಆಹಾರ ಇದೆಯಲ್ಲ ಅದರಲ್ಲಿ ಜಂಕೆ ಜಾಸ್ತಿ ಇದೆ. ಕಾರಣ ಏನಂದರೆ ಮಕ್ಕಳು ಅಂತಂದಾಗ ಅವರು ಬಿಸ್ಕೆಟ್ಸ್ಗಳು ಕೇಳ್ತಾರೆ, ಚಾಕ್ಲೇಟ್ಸ್ ಕೇಳ್ತಾರೆ, ಐಸ್ ಕ್ರೀಮ್ ಅಂತ. ಅಂದರೆ ಮಕ್ಕಳು ತುಂಬ ಇಷ್ಟಪಡೋ ಅಂಥದ್ದು ಈಗ ನಾನು ಏನು ಹೇಳಿದೆ ಇವೆಲ್ಲ. ಇದ್ರ ಜೊತೆಗೆ ಇತ್ತೀಚೆಗೆ ಪಿಜ್ಜಾ ಆಗ್ಬೋದು, ಬರ್ಗರ್ ಆಗ್ಬೋದು, ಈ ಥರ ಒಂದು, ಅಥವಾ ನಾನ್ ವೆಜಿಟೇರಿಯನ್ ಫುಡ್ ತುಂಬ ಈ ಥರದ್ದು. ಇದರಿಂದ ಏನಾಗ್ತಾ ಇದೆ ಅಂದರೆ ತಂದೆ ತಾಯಿಗಳು ಈಗ ಇಬ್ಬರು ಕೆಲಸ ಮಾಡೋದು, ವರ್ಕಿಂಗ್ ಇರ್ತಾರಲ್ವ, ಹಾಗಾಗಿ ಆ ತಕ್ಷಣ ಮಗು ಅಳ್ತಾ ಇದೆ, ಅದಕ್ಕೆ ಏನೋ ಒಂದು ಖುಷಿಯಾಗಿಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಝೊಮ್ಯಾಟೊ, ಸ್ವಿಗ್ಗಿಲಿ ಅದನ್ನು ಆರ್ಡ್ರ್ ಮಾಡಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪರಿಸರ ಒಂದು ಅಂದರೆ ಅದು ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಮೆದುಳಿನ ಮೇಲೆ ಅಂದರೆ, ಒಂದು ಪರಿಸರ, ಇನ್ನೊಂದು ಆಹಾರ ಪದ್ಧತಿ, ಮತ್ತು ಇನ್ನೊಂದು ಹೊರಗಡೆ ಆಟನೇ ಆಡೋದಿಲ್ಲ, ಸೆಡೆಂಟ್ರಿ. ಈ 3ರಿಂದ ಏನಾಗ್ತಾ ಇದೆ ಅಂದರೆ ಮಕ್ಕಳ ಮೆದುಳಿನ ಬೆಳವಣಿಗೆ ಕುಂಠಿತತೆ ಆಗ್ತಾ ಇದೆ. ಅಂದರೆ ಎಷ್ಟು ಆಗಬೇಕು ಆ ವಯಸ್ಸಿನಲ್ಲಿ ಅದು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬೆಳವಣಿಗೆಗೆ ಪೂರಕವಾಗಿರೋದು ಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ನ್ಯೂರೋಟ್ರೋಪಿನ್ ಅಂತ ಕರಿತೀವಿ, ಟ್ರೋಪಿಕ್ ಫ್ಯಾಕ್ಟರ್ ಅಂತ. ಅಂದರೆ ಇವೆಲ್ಲ ಕೆಲವೊಂದು ಪ್ರೋಟೀನ್ಗಳು, ಈ ಪೆಪ್ಟೈಡ್ಸ್ಗಳು. ಇದು ತುಂಬ ಒಂಥರ ಗ್ಲುಕೋಸ್ ಥರ, ಒಂಥರ ಈ ಶಕ್ತಿ ಕೊಡೋ ಅಂಥದ್ದು ನರಕೋಶಗಳಿಗೆ. ಇದು ಹೆಚ್ಚು ಬಿಡುಗಡೆ ಆದಾಗ ನರಕೋಶಗಳು ಆರೋಗ್ಯವಾಗಿರುತ್ತೆ. ಇದರ ಜೊತೆಯಲ್ಲಿ BDNF ಅಂತ, ಅದು ಒಂದು ಟ್ರೋಪಿಕ್ ಫ್ಯಾಕ್ಟರೇ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ. ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸಿನಾಪ್ಸಿನ್ ಅಂತ ಒಂದು ಪ್ರೋಟೀನ್ ಇದೆ, ಆ ಒಂದು ಜೀನ್ ಆ್ಯಕ್ಟಿವೇಟ್ ಆದಾಗ ಸಿನಾಪ್ಸಿನ್ ಪ್ರೋಟೀನ್ ಬಿಡುಗಡೆ ಆಗೋಂಥದ್ದು. ಕ್ರೆಬ್ ಪಾಸ್ಪರಿಲೇಷನ್ ಅಂತೀವಿ. ಈ ಥರ ಬೇಕಾದಷ್ಟು ಪಾತ್ವೆಗಳು, ಅಂದರೆ ಅವೆಲ್ಲ ಆ್ಯಕ್ಟಿವೇಟ್ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು. ಜೀನ್ಸ್ಗಳು ಆ್ಯಕ್ಟಿವೇಟ್ ಆದಾಗ ಅದು ಕೆಲವೊಂದು ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುತ್ತೆ. ಆ ಪ್ರೋಟೀನ್ಗಳು ಒಂದು ಪಾತ್ವೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು. ಇದು ನಮ್ಮ ಹಿರಿಯರಿಗೆ ಇದು ಒಳಗಡೆ ಏನು ನಡೆಯುತ್ತೆ ಗೊತ್ತಿಲ್ಲ ಅವ್ರಿಗೆ. ಆದರೆ ಇದನ್ನು ಕೊಟ್ಟರೆ ಮಕ್ಕಳ ಮೆದುಳು ಚುರುಕಾಗಿರುತ್ತೆ, ಮಕ್ಕಳು ಚುರುಕಾಗಿರ್ತಾರೆ, ಅವರ ಇಂಟೆಲಿಜೆಂಟ್ ಕ್ವಿಷೆಂಟ್ IQ ಏನಿದೆ ಅದು ಚೆನ್ನಾಗಿ ವೃದ್ಧಿ ಆಗುತ್ತೆ ಅನ್ನೋದು ಒಂದು ಅಂದಾಜಿತ್ತು ಅವ್ರಿಗೆ. ಅದು ನಿಜ. ಏಕೆಂದರೆ ಇದೆಲ್ಲ ನಮ್ಮ ಆಚರಣೆಗಳು ಏನಿದೆ ಅದು ಒಂದು ದಿನದಲ್ಲಿ ಅವರು ಕಂಡುಕೊಂಡ ವಿಚಾರ ಅಲ್ಲ. ಸಾವಿರಾರು ವರ್ಷಗಳಿಂದ ಅದನ್ನು ಮಾಡಿ, ಎಕ್ಸ್ಪರಿಮೆಂಟೇಷನು ಮಾಡಿ, ಒಂದು ಅನುಭವದ ಆಧಾರದ ಮೇಲೆ ಅವರು ಈ ಥರದ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಒಂದಷ್ಟು ಆಹಾರದನ್ನು ನಾನು ಹೇಳ್ತೀನಿ. ಇದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕು ಮಕ್ಕಳಿಗೆ. ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಏನೋ ಒಂದು ಇದು ಮಾಡಿ, ಬಟ್ ಅದ್ರ ಜೊತೆಗೆ ಪೂರಕವಾಗಿ ಇದಿರಲೇಬೇಕು.
ಹಾಗಾಗಿ ಏನಾಗುತ್ತೆ ಅಂದರೆ ಈ ಆಹಾರಗಳನ್ನು ನಾವು ನಮ್ಮ ದಿನನಿತ್ಯದ ಒಂದು ಆಹಾರ ಕ್ರಮದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅದು ಮೆದುಳನ್ನು ಸಂಪೂರ್ಣವಾಗಿ ಕಾಪಾಡುತ್ತೆ. ಮೊದಲನೇದಾಗಿ ನುಗ್ಗೆ ಸೊಪ್ಪು, ಇದನ್ನು ಮೊರಿಂಗಾ ಅಂತ ಕರೀತಾರೆ. ನುಗ್ಗೆ ಸೊಪ್ಪು ನಿಜವಾಗ್ಲೂ ಎಷ್ಟು ಒಂದು ನಮ್ಮ ಮೆದುಳಿಗೆ ಅದು ಪೂರಕವಾಗಿದೆ ಬೆಳವಣಿಗೆಗೆ ಅಂತಂದರೆ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಸಹ ಮಾಡಿದ್ದೀನಿ. ತುಂಬ ಒಂದೇ ದಿನದಲ್ಲಿ ಲಕ್ಷಾಂತರ ಜನ ಅದನ್ನು ನೋಡಿದ್ದಾರೆ. ಅದು ನಮ್ಮ ಕೈಗೆ ಸಿಕ್ಕುತ್ತೆ, ನಮ್ಮ ಹಿತ್ತಿಲೆಲ್ಲ ಇರುತ್ತೆ, ನಮ್ಮ ಮನೆ ಮುಂದೆ ಇರುತ್ತೆ, ಅಥವಾ ಪಟ್ಟಣದಲ್ಲಿದ್ದವರಿಗೆ ಮಾರ್ಕೆಟಲ್ಲಿ ಅದನ್ನು ಸಿಕ್ಕುತ್ತದು ಸುಲಭವಾಗಿ. ಇದನ್ನು ಒಂದು ವಾರದಲ್ಲಿ 3-4 ದಿನ ಅಂದರೆ ವಾರದಲ್ಲಿ 3-4 ಸಲನಾದ್ರೂ ಒಂದು ಹೊತ್ತಾದರೂ ಇದರ ಒಂದು ಪಲ್ಯವನ್ನು ಮಾಡೋದೇ ಆಗಲಿ, ದೋಸೆ ಜೊತೆ ಅದರದ್ದು ಏನೋ ಒಂದು ಮಾಡೋದೇ ಆಗಲಿ, ಚಪಾತಿ ಜೊತೆ ಅದನ್ನು ಹಾಕಿ ಆ ಎಲೆಗಳನ್ನು ಬೇಯಿಸಿ ಹಾಕಿ ಮಾಡೋದೇ ಆಗಲಿ, ಏನೋ ಒಂದು ಮಕ್ಕಳಿಗೆ ಇದನ್ನು ಮುಖ್ಯವಾಗಿ ನಾವು ಕೊಡಬೇಕಾಗ್ತಾ ಬರುತ್ತೆ. ಕಾರಣ ಏನು ಅಂತಂದರೆ ಇದರಲ್ಲಿ ಅಗಾಧವಾದ ಇದು ಫ್ಲೆವಿನೈಡ್ಸ್ಗಳು, ಫಿನಾಲಿಕ್ ಕಾಂಪೌಂಡ್ಗಳು, ಆಮೇಲೆ ವೈಟಮಿನ್ ಎ ಇದೆ. ಕ್ಯಾರೆಟ್ಗಿನ್ನ ಹೆಚ್ಚಿನ ವೈಟಮಿನ್ ಎ ಇದೆ ಇದರಲ್ಲಿ. ವೈಟಮಿನ್ ಸಿ, ಆರೆಂಜ್ಗಿನ್ನ ಹೆಚ್ಚಿನ ವೈಟಮಿನ್ ಸಿ ಇದೆ. ಆಮೇಲೆ ಮೊಸರು ಮಜ್ಜಿಗೆಗಿನ್ನ ಹೆಚ್ಚಿನ ಪ್ರೋಟೀನ್ಗಳು ಇದರಲ್ಲಿದೆ. ಹಾಗಾಗಿ ಹಾಲಿಗಿನ್ನ ಹೆಚ್ಚಿನ ಪ್ರೋಟೀನ್ ಇದೆ. ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕು, ಇದರ ಜೊತೆಗೆ ಕ್ಲೋರೋಜೆನಿಕ್ ಆ್ಯಸಿಡ್ ಅಂತ ಇದೆ, ಕೆಂಫೆರಾಲ್ ಅಂತ ಇದೆ, ಕ್ಯೂರಿಸಿಟಿನ್, ಆಮೇಲೆ ಎಲಾಜಿಕ್ ಆ್ಯಸಿಡ್, ಫ್ಯೂರಾಜಿಕ್ ಆ್ಯಸಿಡ್, ಈ ಥರ. ಆಮೇಲೆ ಐಸೋಥಯೋಸಯನೇಟ್ ಅಂತ, ಅಂದರೆ ಏನಾದರೂ ಒಂದು ಜೀವಕೋಶ ಅದು ಹಾಳಾಗಿದ್ದರೆ, ಏನಾದರೂ ಮ್ಯೂಟೇಷನ್ ಆಗಿದ್ದರೆ ಅದನ್ನು ತೆಗೆದು ಹಾಕುವಂಥ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಹಾಗಾಗಿ ನುಗ್ಗೆ ಸೊಪ್ಪು ಅನ್ನೋದಿದೆಯಲ್ಲ, ಅದು ಎಲ್ಲರಿಗೂ, ಬರೀ ಮಕ್ಕಳಿಗೆ ಅಂತಲ್ಲ, ಮಕ್ಕಳು ಕೊಟ್ಟರೆ ಬೆಳವಣಿಗೆಗೆ ಇನ್ನೂ ಪೂರಕ. ಇನ್ನೂ ಮಧ್ಯವಯಸ್ಕರು, ವಯಸ್ಸಾದವ್ರಿಗೂ ಕೊಟ್ಟರೆ ಎಲ್ಲರಿಗೂ, ಇದು ಮಕ್ಕಳಿಗೆ ಅಂತಲೇ ಹೇಳ್ತಿಲ್ಲ, ಎಲ್ಲರಿಗೂ ಬೇಕಾಗಿರುವಂಥದ್ದು. ಮಕ್ಕಳ ಒಂದು ಮೆದುಳಿನ ಬೆಳವಣಿಗೆ, ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ. ಅಂದರೆ ಈಗ ಏನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆ ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ಮೆದುಳು ಒಂದು ಪಾತ್ವೆಯನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದೋ ಈಗ ಒಂದು ಸಬ್ಜೆಕ್ಟ್ ಕಲಿಬೇಕು, ಮಗು ತುಂಬ ಕಷ್ಟ ಆಗ್ತಾ ಇದೆ, ಆದರೆ ಈ ಥರದ ಆಹಾರಗಳು ಕೆಲವು ಕೊಟ್ಟಾಗ ನಾವು ನ್ಯೂರೋಪ್ಲಾಸ್ಟಿಸಿಟಿ, ನಂತರದ ದಿನದಲ್ಲಿ ಮಗು ಆ ಒಂದು ಸಮಸ್ಯೆಗೆ ಹೊಂದಿಕೊಂಡು ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಪಡೆಯುತ್ತೆ. ಯಾವುದೋ ಒಂದು ಹೊಸದನ್ನು ಕಲಿಬೇಕು, ಕಲಿಕೆಯೂ ಸಹ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅದನ್ನು ಕಲಿತಿರೋದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಂಥದ್ದೇ ಆಗಲಿ, ಏಕಾಗ್ರತೆ ಆಗಲಿ, ಆಮೇಲೆ ಸಿನಾಪ್ಟೋಜೆನಿಸಿಸ್ ಅಂತೀವಿ, ಪ್ರೂನಿಂಗ್ ಅಂತಲೂ ಕರಿತೀವಿ. ಅಂದರೆ ಕೆಲವೊಂದು ಬೇಡದ ನರಕೋಶಗಳನ್ನು ಅದು ಪ್ರೂನ್ ಮಾಡುತ್ತೆ. ಪ್ರೂನ್ ಅಂದರೆ ಕಟಿಂಗ್ ಅಂತಲೇ ಅಂತೀವಲ್ಲ, ಆ ಥರ ಇದೆಲ್ಲ ಕ್ರಿಯೆಯನ್ನು ಮಾಡೋಂಥದ್ದು. ಬಹಳ ಮುಖ್ಯವಾಗಿ NRF2 ಪಾತ್ವೆ ಅಂತ ಒಂದಿದೆ. ಆ ಒಂದು ಪಾತ್ವೆ ಅಂದರೆ ನಮ್ಮ ದೇಹದ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಗಳು. ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಉದ್ದೀಪನಗೊಂಡು ಇದಾದಾಗ ಅದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಶೇಖರಣೆಯಾಗುವ ಈ ವಿಷಗಳಿರುತ್ತೆ, ದೇಹದ ಒಳಗಡೆನೂ ಬಿಡುಗಡೆಯಾಗುತ್ತೆ. ಉಸಿರಾಡಿದಾಗ, ನಮ್ಮ ಆಹಾರ ಜೀರ್ಣ ಆದಾಗ, ಅಥವಾ ಎಕ್ಸ್ಕ್ರೀಷನ್ನು, ವಿಸರ್ಜನಾಂಗ ಕ್ರಿಯೆ, ರಿಪ್ರೊಡಕ್ಷನ್ನು, ಎಲ್ಲ ಕ್ರಿಯೆ ಆದಾಗಲೂ ಸ್ವಲ್ಪ ಪ್ರಮಾಣದ ವಿಷಯುಕ್ತ ಪದಾರ್ಥಗಳು ಬಿಡುಗಡೆ ಆಗುತ್ತೆ. ಅದನ್ನು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಕರಿತೀವಿ. ಈ ಬಿಡುಗಡೆಯಾಗುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡಬೇಕು ಅಂತಂದರೆ ದೇಹದ ಒಳಗಡೆ ಕೆಲವೊಂದು ಕಿಣ್ವಗಳಿದೆ, ಅದು ಆ್ಯಕ್ಟಿವೇಟ್ ಆಗಬೇಕು. ಅದು ಆ್ಯಕ್ಟಿವೇಟ್ ಆದರೆ ಏನು ಮಾಡುತ್ತೆ, ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಮತ್ತು ಲಿಪಿಡ್ ಪರಾಕ್ಸಿಡೇಷನ್ ಅಂತ ಒಂದು ಪ್ರಾಸೆಸ್. ಅಂದರೆ ನಮ್ಮ ಜೀವಕೋಶದ ಹೊರಗಡೆಯ ಒಂದು ಪೊರೆ ಏನಿದೆ, ಅಲ್ಲಿರುವ ಲಿಪಿಡ್ಗಳು ಆಕ್ಸಿಡೇಷನ್ ಆಗುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ನ ತಡೆಗಟ್ಟುವಂತಹ ಅಂಥದ್ದು. ಹೀಗೆ ಮತ್ತು ಗ್ಲೂಟಥಯಾನ್ ಪರಾಕ್ಸಿಡೇಸ್ ಅನ್ನೋದು, ಟ್ರಾನ್ಸ್ಫರೇಸ್, ಇವುಗಳೆಲ್ಲ ಏನು ಅಂದರೆ ವಿಷಗಳನ್ನು ನಿರ್ವಿಷಯುಕ್ತ ಮಾಡೋವಂಥದ್ದು. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಈ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು ಅಂತ ನಾವೇನು ಹೇಳ್ತೀವಿ ಇದರಲ್ಲಿದೆ. ಇದನ್ನು ಪಾಶ್ಚಿಮಾತ್ಯರು, ವೆಸ್ಟರ್ನ್ ಕಂಟ್ರೀಸಲ್ಲಿ ನುಗ್ಗೆ ಸೊಪ್ಪು ಸಿಕ್ಕೋಲ್ಲ, ಪೌಡ್ರ್ಗಳನ್ನು ಬಳಕೆ ಮಾಡ್ತಾರೆ ಅವರು. ಅದಕ್ಕೂ ತುಂಬ ಹೆಚ್ಚು ನೀವು ಗೂಗಲ್ ಮಾಡಿ ನೋಡಿ, ಅಮೆಝಾನಲ್ಲಿ ಎಲ್ಲ ಪೌಡ್ರ್ಗಳೇ ಸಿಕ್ಕುತ್ತೆ. ಪೌಡ್ರ್ ಏನು ಬೇಡ ನಮಗೆ, ಏಕೆ ಅಂತಂದರೆ ನಮಗೆ ಫ್ರೆಶ್ ಆಗಿ ಸಿಕ್ಕುತ್ತಲ್ವ. ಹಾಗಾಗಿ ಮಕ್ಕಳಿಗೆ ಅದನ್ನು ಹೆಚ್ಚು ನಾವು ಕೊಡ್ತಾ ಬಂದರೆ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾದ ಅಂಶ ಅಂತ ಹೇಳ್ಬಹುದು. ಎರಡನೆಯದು ಬಾದಾಮಿ.
ಬಾದಾಮಿ ಎಲ್ಲರಿಗೂ ಗೊತ್ತಿದೆ, ಎಲ್ಲ ತಿಂತಾರೆ. ವಿಟಮಿನ್ ಇ ಜಾಸ್ತಿ ಇದೆ. ವಿಟಮಿನ್ ಇ ಏನು ಮಾಡುತ್ತೆ ಅಂದರೆ ಮೆದುಳಿನಲ್ಲಿ ಬಿಡುಗಡೆಯಾಗುವಂತಹ ವಿಷಗಳನ್ನು ನಿರ್ವಿಷಯುಕ್ತ ಮಾಡೋಂಥದ್ದು. ಮತ್ತು ಮೈಲಿನೇಷನ್ ಅಂತ ಈ ನರಕೋಶಗಳ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ, ಪದರ. ಆ ಮೈಲಿನೇಷನ್ ಉಂಟು ಮಾಡೋ ಅಂತಹದ್ದು ಮೆದುಳು ಮತ್ತು ಸಿನಾಪ್ಸಿನ್ನ ಬಿಡುಗಡೆ ಮಾಡೋ ಅಂತಹದ್ದು. BDNF ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರನ್ನು ಬಿಡುಗಡೆ ಮಾಡುವ ಜೀನನ್ನು ಆ್ಯಕ್ಟಿವೇಟ್ ಮಾಡೋ ಅಂಥದ್ದು. ಈ ಥರ ಇದರಲ್ಲೂ ಅತಿ ಒಂದು ಹೇರಳವಾದ ಖನಿಜಾಂಶಗಳು ಇದೆ. ಹಾಗಾಗಿ ಬಾದಾಮಿಲಿ ಮುಖ್ಯವಾಗಿ ಇ ಅಂತ ನಾವು ಹೇಳ್ತೀವಿ, ವೈಟಮಿನ್ ಇ ಇದು. ಅದರ ಜೊತೆಗೆ ಬೇಕಾದ ಮೆಗ್ನೀಷಿಯಮ್ಮು, ಜಿಂಕು, ಎಲ್ಲ ಥರದ್ದು ಅಡಕವಾಗಿದೆ, ಟ್ರೇಸ್ ಎಲಿಮೆಂಟ್ಗಳು, ಮಿನರಲ್ಗಳು. ಹಾಗಾಗಿ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಬಾದಾಮಿನ ನೆನೆಸಿ ಅದನ್ನು ಕೊಡುವಂಥದ್ದು. ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡಿ ಕೊಡ್ಬೋದು, ಏನು ಬೇಕಾದರೂ ಅದನ್ನು ಮಾಡ್ಬೋದು. ಇದನ್ನು ನೆನೆಸಿ ಅದನ್ನು ದಿನ ಮಕ್ಕಳಿಗೆ ಒಂದು 4-5 ಬಾದಾಮಿ, ಒಂದು 4 ಆದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಮೆದುಳಿನ ಬೆಳವಣಿಗೆ ಆಗಬೇಕು ಅಂತ ಒಂದು ಹಿಡಿ ಬಾದಾಮಿ ಕೊಡೋದಲ್ಲ. ಏಕೆಂದರೆ ನಾವು ಎಷ್ಟೇ ಕೊಟ್ಟರು ಅದು ದೇಹ ಏನಾಗುತ್ತೆ, ಒಂದು ಮಟ್ಟದಲ್ಲಿ ಅದನ್ನು ತಗೊಳುತ್ತೆ, ಮಿಕ್ಕಿದ್ದು ವೇಸ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಅತಿಯಾಗೂ ಮಾಡಬಾರ್ದು. ಒಂದು 4-5 ಬಾದಾಮಿನ ದಿನ ನೆನೆಸಿ ಕೊಡ್ತಾ ಬಂದರೆ ಅದು ಮೆದುಳಿನ ತುಂಬ ಚುರುಕಾಗಿಡೋಕ್ಕೆ ಬಹಳ ಪೂರಕವಾಗಿರುವಂತಹ ಅಂಶ. 3ನೇಯದ್ದು ಟರ್ಮರಿಕ್, ಅರಿಶಿನ. ಎಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಡಿಗೆಯಲ್ಲಿ ಅರಿಶಿಣದ ಬಳಕೆನ ಮಾಡ್ತಾ ಬನ್ನಿ. ಸ್ವಲ್ಪ ಒಳ್ಳೆ ಅರಿಶಿಣ ಆಗಬೇಕು. ಅದನ್ನು ಪುನಃ ನನ್ನೇ ಪ್ರಶ್ನೆ ಮಾಡಿಬಿಡಿ ಎಲ್ಲಿ ಸಿಕ್ಕುತ್ತೆ ಅಂತ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರೋಂಥದ್ದು. ಒಳ್ಳೆ ಅರಿಶಿಣನ ನಾವು ಬಳಕೆ ಮಾಡ್ತಾ ಬಂದರೆ ಮೆದುಳನ್ನು ತುಂಬ ಚೆನ್ನಾಗಿ ಚುರುಕಾಗಿ ಇಡುತ್ತೆ. ಕಾರಣ ಏನು ಅಂತಂದರೆ ಈ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅಂತ ಒಂದಿದೆ, ಅದ್ಭುತವಾದ ಒಂದು ಕೆಮಿಕಲ್ ಕಾಂಪೌಂಡ್ ಅದು. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್, ಆ್ಯಂಟಿ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ ಜೀವಕೋಶಗಳು ಉಂಟಾಗದಿದ್ದ ಹಾಗೆ ತಡೆಯುವಂಥದ್ದು, ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋವಂಥದ್ದು, ವೈರಸ್ನ ನಾಶ ಮಾಡೋವಂಥದ್ದು, ಫಂಗಸ್ನ ನಾಶ ಮಾಡೋವಂಥದ್ದು ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ ನೋಡಿ. ಹಾಗಾಗಿ ಅರಿಶಿನ ಹಚ್ಕೊಂಡಾಗ ಮುಖ ಎಲ್ಲ ಯಾರು ಬಳಕೆ ಮಾಡ್ತಾರೆ ಅವರು ಪಿಂಪಲ್ಸು, ಮೊಡವೆಗಳು ಏನೂ ಇರೋದಿಲ್ಲ. ಫಂಗಲ್ ಇನ್ಫೆಕ್ಷನ್ನು ಇದಕ್ಕೂ ಅಂದರೆ ತುಂಬ ಜಾಸ್ತಿ ಆದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದನ್ನು ಬಳಕೆ ಮಾಡ್ತಾ ಬಂದರೆ ತೊಂದರೆಗಳಾಗದೇ ಇದ್ದ ಹಾಗೆ ಇದು ತಡೆಗಟ್ಟುತ್ತೆ. ಹಾಗಾಗಿ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಇದೆಯಲ್ಲ, ಇದು ನೇರವಾಗಿ ನಮ್ಮ ಮೆದುಳಿನ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಒಂದು ತಡೆಗೋಡೆ ಇದೆ, ಅದನ್ನು ಕ್ರಾಸ್ ಮಾಡಿ ನಮ್ಮ ಮೆದುಳನ್ನು, ನರಕೋಶವನ್ನು ಸುಲಭವಾಗಿ ತಲುಪುತ್ತೆ. ಹಾಗಾಗಿ ಇದೇ ರೀತಿ ರೆಸ್ವೆರಿಟ್ರಾಲ್ ಅಂತ ನೀವು ಕೇಳಿರ್ಬೋದು. ದ್ರಾಕ್ಷಿಯಲ್ಲಿ ಒಂದು ರಾಸಾಯನಿಕ ಇದೆ ರೆಸ್ವೆರಿಟ್ರಾಲ್, ಅದು ಸಹ ಮೆದುಳನ್ನು ತಲುಪುತ್ತೆ. ಆಲ್ಕೋಹಾಲ್ ನಿಮಗೆ ಗೊತ್ತಿರ್ಬೋದು, ಅದು ಸಹ ಮೆದುಳನ್ನು ತಲುಪುತ್ತೆ. ಗ್ಲೂಕೋಸ್, ಏಕೆಂದರೆ ಎಲ್ಲ ವಸ್ತುಗಳು ಮೆದುಳನ್ನು, ಈ ರಾಸಾಯನಿಕಗಳು ಮೆದುಳನ್ನು ತಲುಪಲ್ಲ. ಕಾರಣ ಬ್ಲಡ್ ಬ್ರೈನ್ ಬ್ಯಾರಿಯರ್, ಅದೊಂದು ತಡೆಗೋಡೆ. ಸೊ ಈ ಕರ್ಕ್ಯುಮಿನ್ ಏನು ಮಾಡುತ್ತೆ, ಅದು ಅದನ್ನು ನಮ್ಮ ನರಕೋಶನ ನೇರವಾಗಿ ಅಲ್ಲಿ ಹೋಗೋದ್ರಿಂದ ಅಲ್ಲಿ ಇರುವಂತಹ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿ ಇದು ಹೊಂದಿದೆ. ಹಾಗಾಗಿ ಕರ್ಕ್ಯುಮಿನ್ ಅನ್ನೋದು ಅರಿಶಿಣದಲ್ಲಿದೆ. ಅರಿಶಿಣವನ್ನು ನಾವು ಬಳಕೆ ಮಾಡ್ಬೋದು. ಹಾಲಿಗೆ ಅರಿಶಿಣ ಹಾಕ್ಕೊಡೋ ಅಂಥದ್ದು ಎಲ್ಲೆಲ್ಲಿ ಸಾಧ್ಯನೋ, ಅಡುಗೆ ಮಾಡಬೇಕಾದ್ರೆ, ಅದು ಚಿತ್ರಾನ್ನಕ್ಕೆ ಎಲ್ಲೆಲ್ಲಿ ಬಳಕೆ ಮಾಡೋಕ್ಕೆ ಸಾಧ್ಯ ಎಲ್ಲದನ್ನು ನಾವು ಬಳಕೆ ಮಾಡ್ತಾ ಬಂದರೆ ಮಕ್ಕಳ ಮೆದುಳು ತುಂಬ ಚುರುಕಾಗಿರುವಂಥ ಸಾಧ್ಯತೆ ಇದೆ. ನಂತರ ತುಪ್ಪವನ್ನೇ ಈಗ ಮಕ್ಕಳು ತಿನ್ನೋದೇ ಇಲ್ಲ. ಆದರೆ ನಾವೇನು ಮಾಡಬೇಕು ಅಂದರೆ, ಈಗ ದೋಸೆ ಮಾಡಿದಾಗ ತುಪ್ಪದ ದೋಸೆ, ಇಡ್ಲಿ ಮಾಡಿದಾಗ ತುಪ್ಪ, ಎಲ್ಲೆಲ್ಲಿ ಸಾಧ್ಯನೋ ಉಪ್ಪಿಟ್ಟು, ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಕೊಟ್ಟರೆ ಮಕ್ಕಳು ತಿಂತಾರೆ, ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ತುಪ್ಪದ ಬಳಕೆ ಮಾಡಬೇಕು. ಕಾರಣ ತುಪ್ಪದಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಒಂದು ಬಹಳ ಮುಖ್ಯವಾದ ಒಂದು ರಾಸಾಯನಿಕ ಇದೆ. ಇದು ಈ ಫ್ಯಾಟ್ ಏನು ಮಾಡುತ್ತೆ ಅಂತಂದರೆ ನಮ್ಮ ನರಕೋಶಗಳ ಮೇಲೆ ಮೈಲಿನ್ ಶೀತನ್ನು ತುಂಬ ಚೆನ್ನಾಗಿ ಫ್ರೇಮ್ ಮಾಡೋದ್ರಿಂದ, ಮತ್ತು ಇವೆಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಗಳಿಗೆ ಮತ್ತು ನರಕೋಶಗಳು ಆರೋಗ್ಯವಾಗಿರಲು ತುಪ್ಪದು ತುಂಬ ಅತ್ಯಗತ್ಯ. ಮಕ್ಕಳೇ ಅಲ್ಲ, ಎಲ್ಲರೂ ತಿನ್ನಿ, ಏನೂ ಆಗೋದಿಲ್ಲ. ನಾವು ತುಪ್ಪ ಬಿಟ್ಬಿಡ್ತೀವಿ, ಮಿಕ್ಕಿದೆಲ್ಲ ಜಂಕು ಮತ್ತು ಬೋಂಡಾ, ಬಜ್ಜಿ, ಹೊರಗಡೆ ಎಲ್ಲ ತಿಂತೀವಿ. ಆದರೆ ತುಪ್ಪ ತಿನ್ಬೇಕಾದ್ರೆ ತುಪ್ಪ ತಿಂದರೆ ದಪ್ಪ ಆಗಿಬಿಡ್ತೀವಿ, ತೊಂದರೆ ಇಲ್ಲ. ಅದೆಲ್ಲ ಅವಾಯ್ಡ್ ಮಾಡಿ ತುಪ್ಪನ ತಿನ್ನಿ. ಮಕ್ಕಳಿಗೆ ಇದನ್ನು ನಾವು ಎಷ್ಟು ಕೊಡ್ತೀವಿ, ಬಾಲ್ಯದಿಂದನೇ ಕೊಡ್ತಾ ಬರಬೇಕು. ತುಪ್ಪದ ಅನ್ನ ಅಂತ ಕೊಡ್ತಾರೆ, ಎಲ್ಲದಕ್ಕೂ ತುಪ್ಪ ಹಾಕಿ 1-2 ಸ್ಪೂನ್, ಮಕ್ಕಳಿಗೆ ಏನೂ ತೊಂದರೆ ಆಗಲ್ಲ. ಈಗ ನೀವು ಬಾದಾಮಿ ಹೇಳಿದ್ರಿ, ಒಂದು ದಿನಕ್ಕೆ ಒಂದಿಷ್ಟೇ ಬಾದಾಮಿ ಒಂದು 4
ಬಾದಾಮಿ. ಆದ್ರೆ ತುಪ್ಪದಲ್ಲೂ ಒಂದಿಷ್ಟೇ ತಿನ್ಬೇಕು ಅಂದ್ರೆ ಅತಿಯಾಗಿ ತಿನ್ಬಾರ್ದು. ಯಾಕಂದ್ರೆ ನೀವು ಹೇಳ್ದಾಗೆ ತುಪ್ಪ ಜಾಸ್ತಿ ತಿನ್ಬಿಟ್ಟು ದಪ್ಪ ಆಗ್ಬಿಡ್ತಾರೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ತುಪ್ಪ ದಿನಕ್ಕೆ ಒಂದಿಷ್ಟೇ ತಿನ್ಬೇಕು ಅಂತ ಒಂದು 2 ಸ್ಪೂನ್ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ. ಈಗ ಒಂದು ವಯಸ್ಸಾದ ಮೇಲೆ ನಮ್ಮ ಮೆಟಬಾಲಿಸಮ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ವಯಸ್ಸಾದಾಗ ಅಷ್ಟೊಂದು ತುಂಬ ಜಾಸ್ತಿ ಬೇಡ. ಆದರೆ ಮಕ್ಕಳಿಗೆ ನೀವು 2 ಸ್ಪೂನ್ ಹಾಕ್ಕೊಡ್ಬೋದು, ಏನು ತೊಂದರೆ ಆಗಲ್ಲ. ಅವ್ರಿಗಿನ್ನೂ ಬೆಳೀತಾ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ಇದಾಗುತ್ತೆ, ಅವ್ರಿಗೆ ಅದು ಬರ್ನ್ ಆಗುತ್ತೆ. ಹಾಗಾಗಿ ತುಪ್ಪವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಬೇಕು. ನೆಕ್ಸ್ಟು ಇದು ಬಹಳ ಮುಖ್ಯವಾದದ್ದು ಪಾಲಕ್ ಸೊಪ್ಪು, ಸ್ಪಿನಾಚ್ ಅಂತ ಕರಿತೀವಿ. ಪಾಲಕ್ ಸೊಪ್ಪನ್ನು ಎಲ್ಲೆಲ್ಲಿ ಸಾಧ್ಯನ ಅಲ್ಲೆಲ್ಲ ಬಳಕೆ ಮಾಡೋದನ್ನು ಅಭ್ಯಾಸ ಮಾಡಿ. ಪಾಲಕ್ ಸೊಪ್ಪಿನ ಒಂದು ಸಾರಾಗಿರ್ಬೋದು, ಅಥವಾ ಒಂದು ಗ್ರೇವಿ ಆಗಿರಬಹುದು, ಅಥವಾ ಪನ್ನೀರ್ ಜೊತೆ ಪಾಲಕ್ ಹಾಕೋದು, ಅಥವಾ ಚಪಾತಿ ಎಲ್ಲ ಮಾಡಿದಾಗ ಅದಕ್ಕೆ ಪಾಲಕ್ ಸ್ವಲ್ಪ ಬೇಯಿಸಿ ಚಪಾತಿ ಜೊತೆಗೆ ಎಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ಪಾಲಕ್ನ ಬಳಕೆ ಮಾಡಿ. ಪಾಲಕಲ್ಲಿ ಫೋಲಿಕ್ ಆ್ಯಸಿಡ್ ರಿಚ್ ಅದು ಬರೀ ಮಕ್ಕಳಿಗೆ ಅಲ್ಲ, ಗರ್ಭಿಣಿಯರು ಅವಾಗಿಂದ ಪಾಲಕ್ನ ಸೇವನೆ ಮಾಡ್ತಾ ಬಂದರೆ ಮಗುವಿನ ಮೆದುಳಿನ ಬೆಳವಣಿಗೆ ಅಲ್ಲಿಂದನೇ ಚೆನ್ನಾಗಾಗುತ್ತೆ. ಇದು ಮಗು ಹುಟ್ಟಿದ ನಂತರ ಅಲ್ಲ, ಗರ್ಭಾವಸ್ಥೆಯಿಂದನೇ ಶುರು ಮಾಡ್ಬೋದು ನಾವು. ತುಪ್ಪ ಆಗಬಹುದು, ಬಾದಾಮಿ, ನುಗ್ಗೆ ಸೊಪ್ಪಾಗ್ಬೋದು, ಇಂಥದ್ದು ಎಲ್ಲದೂ ಗರ್ಭಾವಸ್ಥೆಯಿಂದನೇ ಶುರು ಮಾಡ್ಬೋದು. ಅಲ್ಲಿಂದನೇ ಶುರು ಆಗೋದಲ್ವಾ ಮೆದುಳಿನ ಬೆಳವಣಿಗೆ. ಹಾಗಾಗಿ ಪಾಲಕ್, ಏಕೆಂದರೆ ಫೋಲಿಕ್ ಆ್ಯಸಿಡು ತುಂಬ ಹೇರಳವಾಗಿದೆ. ಎಷ್ಟಂತಂದರೆ ಈ ಫೋಲಿಕ್ ಆ್ಯಸಿಡ್ ಇದೆಯಲ್ಲ ಬಹಳ ಮುಖ್ಯವಾದದ್ದು. ಕಾರಣ ಏನಂತಂದರೆ ದೇಹದ ಒಳಗಡೆ ಒಂದು ಫೋಲೇಟ್ ಮೆಟಬಾಲಿಸಮ್ ಅಂತ ನಡೆಯುತ್ತೆ. ಫೋಲೇಟ್ ಮೆಟಬಾಲಿಸಮು ನಮ್ಮ DNA ಚೆನ್ನಾಗಿರಬೇಕು ಅಂದರೆ ಫೋಲೇಟ್ ಮೆಟಬಾಲಿಸಮು ಫೋಲಿಕ್ ಆ್ಯಸಿಡು ಬೇಕು. ಕಾರಣ ನಮ್ಮ DNAಯಲ್ಲಿ ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ನ್ಯೂಕ್ಲಿಯೋಟೈಡ್ಸ್ಗಳು ಇದೆ. ಇವುಗಳು ಚೆನ್ನಾಗಿರಬೇಕು ಅಂದರೆ ಇವೆಲ್ಲ ದೇಹದ ಒಳಗಡೆ ಬಿಡುಗಡೆ ಆಗೋಂಥದ್ದು ಆಗಬೇಕು ಅಂತಂದರೆ ಅದಕ್ಕೆ ಫೋಲಿಕ್ ಆ್ಯಸಿಡು ಬೇಕೇ ಬೇಕು. ಅದು ಪ್ರಿಕರ್ಸರ್ ಅಂತೀವಲ್ಲ, ಅಂದರೆ ಆಕರ ಅದು ಇದ್ದಾಗ ಚೆನ್ನಾಗಿ ಪ್ಯೂರಿನು ಪಿರಮಿಡಿನು ಬಿಡುಗಡೆ ಆಗುತ್ತೆ. ಅದು ಚೆನ್ನಾಗಿ ಬಿಡುಗಡೆ ಆದರೆ ನಮ್ಮ DNA ಚೆನ್ನಾಗಿರುತ್ತೆ. DNA ಬ್ಲೂ ಪ್ರಿಂಟು, ನಮ್ಮ ದೇಹದ ಎಲ್ಲದನ್ನ ನಿಯಂತ್ರಣ ಮಾಡೋದೇ DNA. ಕೋವಿಡಲ್ಲಿ ಯಾವ ರೀತಿ RNA ಇತ್ತು, ಅದು ಜೆನೆಟಿಕ್ ಮೆಟೀರಿಯಲ್, ಅದೇ ಥರ ಆನುವಂಶೀಯ ವಸ್ತು ನಮ್ಮಲ್ಲಿ DNA ಇದೆ. ಅದು ದೇಹದ ಒಂದು ಬ್ಲೂ ಪ್ರಿಂಟ್ ಅಂತಲೇ ಅನ್ಬಹುದು. ದೇಹ ಚೆನ್ನಾಗಿರಬೇಕು ಅಂದರೆ DNA ಚೆನ್ನಾಗಿರಬೇಕು. DNA ಚೆನ್ನಾಗಿರಬೇಕು ಅಂತಂದರೆ ನಾವು ಸೇವಿಸುವ ಕೆಲವೊಂದು ಆಹಾರ ಪದಾರ್ಥಗಳು ಪೂರಕವಾಗಿರಬೇಕು. ಅದರಲ್ಲಿ ಇದು ಪಾಲಕ್ ಸೊಪ್ಪು, ಅದನ್ನು ಸ್ಪಿನಾಚ್ ಅಂತೀವಲ್ಲ, ಅದನ್ನು ನಾವು ಬಳಕೆ ಮಾಡ್ತಾ ಬರಬಹುದು. ನಂತರ ವಾಲ್ನಟ್ ಅಂತ ಕೇಳಿರ್ಬೋದು ನೀವು. ಅದು ನೋಡೋದಕ್ಕೆ ನೀವು ಅದನ್ನು ಓಪನ್ ಮಾಡಿ ನೋಡಿ, ಅದು ನಮ್ಮ ಮೆದುಳಿನ ಆಕಾರದಲ್ಲೇ ಇರುತ್ತೆ ಅಲ್ವಾ? ಹಾಗಾಗಿ ವಾಲ್ನಟ್ಟಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಯಥೇಚ್ಛವಾಗಿದೆ. ನಮ್ಮ ಮೆದುಳು ಆರೋಗ್ಯವಾಗಿರಬೇಕು ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬಹಳ ಮುಖ್ಯ. ಅದು ಅಗಸೆ ಬೀಜದ ಬಳಕೆ ಮಾಡ್ತೀವಲ್ಲ ಅದರಲ್ಲಿ ಇರುತ್ತೆ. ಚಿಯಾ ಸೀಡಿಗೆ ಇತ್ತೀಚೆಗೆ ತುಂಬ ಜನ ಬಳಕೆ ಮಾಡ್ತಾರೆ, ಚಿಯಾ ಸೀಡಲ್ಲಿರುತ್ತೆ. ಆಮೇಲೆ ಕೆಲವೊಂದು ಸೀಡ್ಸ್ಗಳು, ಈ ಕುಂಬಳಕಾಯಿ ಬೀಜ, ಬೇರೆ ಬೇರೆ ಬೀಜಗಳೆಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಇರುತ್ತೆ. ಆಮೇಲೆ ಸಮುದ್ರದ ಮೀನಿನಲ್ಲಿ ಇರುತ್ತೆ. ನಾನ್ ವೆಜಿಟೇರಿಯನ್ ಮಕ್ಕಳಿಗೆ ನೋಡಿ, ಸಣ್ಣ ಮಕ್ಕಳಿಗೆ ಸಮುದ್ರದ ಮೀನನ್ನ, ಅದಕ್ಕೆ ಕರಾವಳಿ ಜನ ತುಂಬ ಬುದ್ಧಿವಂತರು ಅಂತಾರಲ್ಲ, ಮಕ್ಕಳುಗಳು ಬಹಳ ಚುರುಕಾಗಿರ್ತಾರೆ ಅವರು. ನಿಜವಾಗ್ಲೂ ನಾವು ಕರಾವಳಿ ಮತ್ತು ಹಳೆ ಮೈಸೂರು ಈ ಕಡೆ ನಾವು ಕಂಪೇರ್ ಮಾಡ್ತು ಅಂತಂದರೆ ಈ ಕಡೆ ಆ ಮಕ್ಕಳು ತುಂಬ ಚುರುಕಾಗಿರ್ತಾರೆ. ಕಾರಣ ಇದು ಒಂದು ಆಹಾರದಲ್ಲಿ ಅವರ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಯಥೇಚ್ಛವಾಗಿರೋದ್ರಿಂದ ಅದರ ಸೇವನೆ ಬಹಳ ಮುಖ್ಯ ವಾಲ್ನಟ್ದು. ನಂತರ ಇದರ ಹೊರತಾಗಿ ಪ್ರೋಬಯೋಟಿಕ್ಸ್ ಅಂತಂದರೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಪ್ರೋಬಯೋಟಿಕ್ ಅಂತಂದರೆ ಮುಖ್ಯವಾಗಿ ಒಂದು ಫರ್ಮೆಂಟ್ ಅಂದರೆ ಹುಳಿ ಬಂದಿರುವಂತಹ ಆಹಾರಗಳು. ಅದರಲ್ಲಿ ಮುಖ್ಯವಾಗಿ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಮತ್ತು ಹುಳಿ ಬಂದಿರುವಂಥದ್ರಲ್ಲಿ ನಾವು ದೋಸೆ ಇಡ್ಲಿನೂ ಸಹ ಸೇರಿಸ್ಕೋಬೋದು. ಮೊದಲು ದೋಸೆ ಇಡ್ಲಿ ತುಂಬಾ ಒಳ್ಳೆಯ ಆಹಾರ. ಕಾರಣ ಏನು ಅಂತಂದರೆ ಅದರಲ್ಲಿ ನಾವು ಉದ್ದಿನಬೇಳೆ ಹಾಕಿರ್ತೀವಿ. ದೋಸೆ ಇಡ್ಲಿಗೆ 30% ಉದ್ದಿನಬೇಳೆ, 70% ಅಕ್ಕಿ. ಆ ರೇಷಿಯೋ ಎಷ್ಟು ಚೆನ್ನಾಗಿದೆ ಅಂದರೆ ಇತ್ತೀಚಿನ ದಿನದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಒಬ್ಬ ವಿಜ್ಞಾನಿ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅವರು ಎಲ್ಲ ಸಂಶೋಧನೆ ಮಾಡಿ ಕೊನೆಗೆ ಅವ್ರು ಹೇಳಿರೋದು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ದೇಹದ ಎಲ್ಲ ಕ್ರಿಯೆ ಸರಿಯಾಗಿ ನಡಿಬೇಕು ಅಂದರೆ ನಮಗೆ 70 ಭಾಗ ನಾವು ಸೇವಿಸುವ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಉಪಹಾರದಲ್ಲಿ 70% ಭಾಗ ಕಾರ್ಬೋಹೈಡ್ರೇಟ್ ಇರಬೇಕು. ಯಾಕೆಂದರೆ ಬೆಳಗ್ಗೆ ನಮಗೆ ಗ್ಲೂಕೋಸ್ ಬೇಕಲ್ಲ, ನಮ್ಮ ಮೆದುಳಿಗೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಬೇಕು. ನಂತರ 30 ಭಾಗ ಅದರಲ್ಲಿ ನಮಗೆ ಪ್ರೋಟೀನ್ ಬೇಕು ಅಂತ.
ನೀವು ಸುಮ್ಮನೆ ಹಾಗೆ ನೋಡಿ, ಅವ್ರು ಈಗ ರಿಸರ್ಚ್ ಮಾಡಿ ಹೇಳ್ತಾ ಇರೋದು, ನಿಮ್ಮ ಅಜ್ಜಿ ನಿಮಗೆ ಯಾವುದೋ ಕಾಲದಿಂದನೂ ಆ ರೇಷಿಯೋಲೇನೆ ನೀವು ಒಂದು ದೋಸೆ ಮಾಡಬೇಕು ಅಂದರೆ 70-30 ರೇಷಿಯೋಲೆ ಅಕ್ಕಿ ಮತ್ತೆ ನಾವು ಉದ್ದಿನಬೇಳೆ ಹಾಕೋಂಥದ್ದು ಅಲ್ವಾ, ಮತ್ತು ಇಡ್ಲಿ, ಇವೆಲ್ಲ ಪ್ರೋಬಯಾಟಿಕ್ಸ್ಗಳು. ಇದರ ಸೇವನೆಯಿಂದನೂ ಮೆದುಳು ಚೆನ್ನಾಗಿರುತ್ತೆ. ಮಜ್ಜಿಗೆ ಕುಡಿಯೋದನ್ನು ಕಲಿಸಿ, ಮೊಸರು ಮಕ್ಕಳಿಗೆ ಸಣ್ಣದ್ರಿಂದನೇ ಅಭ್ಯಾಸ ಮಾಡಿಸ್ಬೇಕು. ಮೊಸರು ಅನ್ನ ಊಟ ಮಾಡೋದನ್ನು, ಮೊಸರನ್ನ ಅದನ್ನು ಒಗ್ಗರಣೆ ಎಲ್ಲ ಅಂದರೆ ಮಕ್ಕಳಿಗೆ ಇದನ್ನು ಯಾವ ಥರ ಅಂದರೆ ಸ್ವಲ್ಪ ಅದನ್ನ ಚೆನ್ನಾಗಿ ಮಾಡಬೇಕು. ನೀವು ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ, ಅದಕ್ಕೊಂಚೂರು ಒಗ್ಗರಣೆ ಹಾಕಿ, ಈ ಥರ ಎಲ್ಲ ಮಾಡಿ ಅಭ್ಯಾಸ, ಅಥವಾ ದಾಳಿಂಬೆ ಹಾಕ್ಬೋದು, ಅದಕ್ಕೆ ದ್ರಾಕ್ಷಿನೂ ಹಾಕ್ಬೋದು, ಹಣ್ಣುಗಳನ್ನ ರುಚಿಗೆ ತಕ್ಕಂತೆ ಅದೆಲ್ಲ ನಮಗೆ ಬಿಟ್ಟಿದ್ದು ಯಾವ್ಯಾವ ಥರ ನಾವು ಅದನ್ನು ಮಾಡಿಫೈ ಮಾಡೋದು ಅಂತ. ಪ್ರೋಬಯಾಟಿಕ್ಸ್ಗಳು ಇದನ್ನು ಕೊಡಬೇಕಾಗುತ್ತೆ. ನಂತರ ಎಳ್ಳು, ಮೊದಲೆಲ್ಲ ನೋಡಿ ಕಡಲೆ ಉಂಡೆ, ಎಳ್ಳುಂಡೆ, ಈ ಥರ ಎಲ್ಲ ನಮ್ಮ ಪೂರ್ವಜರು ಇದೆಲ್ಲ ಏನಂತಂದರೆ ಅವ್ರಿಗೆ ಸೈನ್ಸ್ ಅಂತ ಏನು ಗೊತ್ತಿಲ್ಲ, ಆದರೆ ಇದನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಗೊತ್ತಿತ್ತು. ಅವರು ಅದನ್ನು ನಮಗೆ ಹೇಳೋರು, ನೋಡಿ ಇದನ್ನು ಕೊಡಿ ಅಂತ. ಆದರೆ ನಮಗೆ ಸೈನ್ಸ್ ಹೇಳದೆ ಏನೇ ಮಾಡು ಅಂದರೂ ಈವಾಗಿನ ನಮ್ಮ ಯುವ ಜನತೆ ಒಪ್ಪಲ್ಲ. ಏನಕ್ಕೆ ಮಾಡಬೇಕದು, ಅದರಿಂದ ಏನು ಪ್ರಯೋಜನ, ನನ್ನ ಪ್ರಯೋಜನ ಹೇಳಬೇಕಲ್ವಾ. ಪ್ರಯೋಜನ ಹೇಳುವುದರ ಜೊತೆಗೆ ಒಳಗಡೆ ದೇಹದಲ್ಲಿ ಯಾವ ರೀತಿ ಒಂದು ಕ್ರಿಯೆ ನಡೆಯುತ್ತೆ ಅಂತ ಹೇಳಬೇಕು. ಬರೀ ನಾನು ಈಗ ಒಬ್ಬ ಆಹಾರ ತಜ್ಞೆ ಥರ ಇದು ತಿನ್ನಿ ಒಳ್ಳೆಯದಾಗುತ್ತೆ, ಅದು ತಿನ್ನಿ ಒಳ್ಳೆಯದಾಗುತ್ತೆ ಅಲ್ಲ, ಅದು ತಿಂದರೆ ದೇಹದ ಒಳಗಡೆ ಏನು ಒಳ್ಳೆಯದಾಗುತ್ತೆ ಅಂತ. ಈ ಪ್ರೋಬಯೋಟಿಕ್ಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಗಟ್ ಮೈಕ್ರೋಬ್ಸ್ ಬಗ್ಗೆ ತಿಳ್ಕೊಂಡು, ಈಗೆಲ್ಲ ಸುಮಾರು ವಿಡಿಯೋದಲ್ಲಿ ನಾನೇ ಹೇಳಿದ್ದೀನಿ, ನಮ್ಮ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. 100 ಮಿಲಿಯನ್ ಬ್ಯಾಕ್ಟೀರಿಯಾ ಇದೆ ಕರುಳು ಒಳಗಡೆ. 100 ಮಿಲಿಯನ್ ಬ್ಯಾಕ್ಟೀರಿಯಾಗಳು ಕರುಳು ಒಳಗಡೆ ಇದೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದೆ, ನಮಗೆ ಒಳ್ಳೇದು ಮಾಡೋ ಅಂಥದ್ದು, ಮತ್ತು ನಮಗೆ ತೊಂದರೆ ಕೊಡೋ ಅಂತಹ ಬ್ಯಾಕ್ಟೀರಿಯಾಗಳು ಎರಡೂ ಇರುತ್ತೆ. ಈಗ ಒಂದು ಸೊಸೈಟಿ, ಒಂದು ಸಮಾಜ ಅಂದರೆ ಒಳ್ಳೆಯವರು ಕೆಟ್ಟವರು ಇರ್ತಾರಲ್ವ, ಅದೇ ಥರ ನಮ್ಮ ಹೊಟ್ಟೆ ಒಳಗಡೆನೂ ಒಳ್ಳೇದು ಕೆಟ್ಟದ್ದು ಎಲ್ಲ ಕಡೆನೂ ಇದೆ. ಹಾಗಾಗಿ ಯಾವಾಗ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಈ ಅನಾನುಕೂಲಕರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದರೆ ಅದೇ ಕಾಯಿಲೆ. ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅಂತಂದರೆ, ನಾವು ಸೇವಿಸುವ ಈ ಪ್ರೋಬಯಾಟಿಕ್ಸಲ್ಲಿ ಈ ಬ್ಯಾಕ್ಟೀರಿಯಾಗಳಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ಸು, ನಮ್ಮ ಮೊಸರು ಮಜ್ಜಿಗೆಲೆಲ್ಲ ಇರುತ್ತೆ ಲ್ಯಾಕ್ಟೋಬ್ಯಾಸಿಲಸ್ಸು, ಬೈಫಿಡೋ ಬ್ಯಾಕ್ಟೀರಿಯಾ ಇವೆಲ್ಲ ಇರುತ್ತೆ. ಅದು ಏನು ಮಾಡುತ್ತೆ, ನಾವು ಅದರ ಜೊತೆಗೆ ಆಹಾರ ಸೇವನೆ ಮಾಡ್ತೀವಲ್ಲ, ಸಸ್ಯಾಹಾರ ಅವೆಲ್ಲ ಸೇವನೆ ಮಾಡಿದಾಗ ಆಹಾರದಲ್ಲಿರುವ ಟ್ರಿಪ್ಟೋಪ್ಯಾನ್ ಅಮೈನೋ ಆಸಿಡ್ನ ಬಳಸ್ಕೊಂಡು ಅದು ಸೆರೆಟೋನಿನ್ ಅಂತ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ, ಮೂಡ್ ಹಾರ್ಮೋನ್, ಮೂಡ್ ಸ್ಟೆಬಿಲೈಸರ್. ಅದಕ್ಕೆ ಮೊಸರು ಮಜ್ಜಿಗೆ ಅದೆಲ್ಲ ತಿನ್ನೋ ಅಂಥವ್ರು ಶಾಂತವಾಗಿ ಚೆನ್ನಾಗಿರ್ತಾರೆ. ನೀವು ಸ್ಪೈಸಿ ಐಟಮ್ನ ಜಾಸ್ತಿ ತಿನ್ನಬೇಡಿ ಅಂತೆಲ್ಲ ಹೇಳ್ತಾರಲ್ವಾ. ಈಗ ಸ್ಪಿರಿಚುವಲ್ ಇದರಲ್ಲಿ ನೀವು ಜಾಸ್ತಿ ತಿನ್ನಬೇಡಿ ಮಸಾಲ ಪದಾರ್ಥ ಅಂತಂತಾರೆ. ಈಗ ನೈಸರ್ಗಿಕ ಚಿಕಿತ್ಸೆ ಮಾಡಬೇಕಾದ್ರು ಹೇಳ್ತಾರೆ ಮಸಾಲ ಪದಾರ್ಥ ಜಾಸ್ತಿ ಬಳಕೆ ಮಾಡಬೇಡಿ. ಏಕೆಂತಂದರೆ ನೀವು ಹೆಚ್ಚು ತರಕಾರಿ ಸೊಪ್ಪು ಹಣ್ಣು ತಿಂದಾಗ ಈ ಬ್ಯಾಕ್ಟೀರಿಯಾಗಳು ಹೆಚ್ಚು ಪ್ರೊಪಿಯನೇಟ್, ಅಸಿಟೇಟ್, ಬ್ಯೂಟರೇಟ್ ಈ ಥರ ಕೆಲವೊಂದು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕೆಲವೊಂದು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರೋದು. ಇದರ ಜೊತೆಗೆ ಎಳ್ಳು ಬಗ್ಗೆ ನಾನು ಶುರು ಮಾಡಿದ್ದೆ. ಎಳ್ಳು ಬಹಳ ಮುಖ್ಯ. ಎಳ್ಳು ಉಂಡೆ ಎಲ್ಲ ನಾವು ಅದರಲ್ಲಿ ವೈಟಮಿನ್ ಇ ಇದೆ, ವೈಟಮಿನ್ ಎ ಇದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಯಥೇಚ್ಛವಾಗಿದೆ. ಹಾಗಾಗಿ ಎಳ್ಳನ್ನು ಸಹ ನಾವು ಎಲ್ಲ ಒಂದು ಕಡೆ ಮಕ್ಕಳಿಗೆ ಒಂದು ಉಂಡೆ ಆಗ್ಬೋದು, ಅಥವಾ ನಾವು ಏನೋ ಒಂದು ಜ್ಯೂಸು ಮಾಡ್ಬೋದು, ಅಥವಾ ರೊಟ್ಟಿ ಎಲ್ಲ ಮಾಡಿದಾಗ ಎಳ್ಳು ಹಾಕಿ ಅದನ್ನು ಒಂದು ಗಾರ್ನಿಷ್ ಚೆನ್ನಾಗಿ ಇದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಎಳ್ಳನ್ನು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಕೊಡ್ತಾ ಬರಬೇಕು. ಮೊದಲೆಲ್ಲ ಕೊಡ್ತಾ ಇದ್ರು ಎಳ್ಳು ಉಂಡೆಗಳೇ ಮಾಡೋರು ತುಂಬ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು, ನೀವು ಸಾಮಾನ್ಯವಾಗಿ ನಮ್ಮ ಮಗು ತುಂಬ ಚೆನ್ನಾಗಿರಬೇಕು ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿ ಎಕ್ಸಾಟಿಕ್ ಫ್ರೂಟ್ಸ್ಗಳು ಸಿಗುತ್ತೆ, ಹೊರ ದೇಶದ ಕೆಲವು ಹಣ್ಣು, ಅದನ್ನೆಲ್ಲ ತಂದು ಕೊಡ್ತಾರೆ. ತುಂಬ ಅದು 300-400 ರೂಪಾಯಿ kg ಇದ್ರೂ ಅಯ್ಯೋ ಮಗುಗೆ ತುಂಬ ಇದು ಚೆನ್ನಾಗಿದೆ ಒಳ್ಳೆಯದು ಅಂತ. ಅದು ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಮೆದುಳು ಚೆನ್ನಾಗಿರಬೇಕು, ಮತ್ತು ಎಲ್ಲ ಥರ ಪೋಷಕಾಂಶಗಳ ಆಗರ ಯಾವುದು ಅಂತಂದರೆ ಬಾಳೆಹಣ್ಣು. ಇದು ಎಲ್ಲರಿಗೂ ಸಿಕ್ಕಂಥದ್ದು, ಎಲ್ಲ ಕಾಲದಲ್ಲೂ ಸಿಕ್ಕುವಂಥದ್ದು. ಇದು ಬರೀ ಶ್ರೀಮಂತರ ಹಣ್ಣು ಅಂತ ಏನಿಲ್ಲ, ಕೆಲವೊಂದು ಶ್ರೀಮಂತರ ಹಣ್ಣುಗಳೇ ಇರುತ್ತೆ, ಕಿವಿ ಅವೆಲ್ಲ ನೋಡಿ ತುಂಬಾ ಅದು ಜಾಸ್ತಿ ಇರುತ್ತೆ ಅಲ್ವಾ. ಈ ಥರದ ಹಣ್ಣುಗಳಾದರೆ ಎಲ್ಲರಿಗೂ ಸಿಕ್ಕಂಥದ್ದು. ಅಯ್ಯೋ ನಾವು ತುಂಬ ನಮ್ಮ ಕೈಲಾಗೋದಿಲ್ಲ, ನಾವು ಏನು ಮಾಡೋದು ಮಗು ಕೊಡೋಕ್ಕೆ ಅಂದರೆ ಬಾಳೆಹಣ್ಣು ಕೊಟ್ಬಿಡಿ ಅಷ್ಟೇ. ಅದರಲ್ಲಿ ಎಲ್ಲ ಥರದ ಪೋಷಕಾಂಶಗಳು, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ಮು, ಜಿಂಕ್, ಲೈಕೋಪಿನ್ನು, ವಿಟಮಿನ್ಗಳು ಎಲ್ಲದೂ ಇರೋದ್ರಿಂದ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರೋದು. ಹಾಗಾಗಿ ನಾನು ಹೇಳಿರೋ ಅಂಥದ್ದು ಎಲ್ಲರಿಗೂ ಸಿಕ್ಕಂಥದ್ದು. ಎಳ್ಳಾಗಿರ್ಬೋದು,
ಆಮೇಲೆ ಬಾಳೆಹಣ್ಣಾಗಿರ್ಬೋದು, ವಾಲ್ನಟ್ ಒಂದು ಮಾತ್ರ ಸ್ವಲ್ಪ, ವಾಲ್ನಟ್ಟು ಮತ್ತು ಬಾದಾಮಿ ಇದೆಯಲ್ಲ, ಈ ಎರಡು ಸ್ವಲ್ಪ ದುಬಾರಿ. ಅದರ ಹೊರತಾಗಿ ನುಗ್ಗೆ ಸೊಪ್ಪು ಸಿಕ್ಕುತ್ತೆ. ಆಮೇಲೆ ಬಾದಾಮಿ ಎಲ್ಲ ಸ್ವಲ್ಪ ಅದರ ಪ್ರಮಾಣ ಕಡಿಮೆ ಇದ್ರೂ ತೊಂದರೆ ಇಲ್ಲ. ಮಿಕ್ಕಿದ ಎಲ್ಲ ಅಂಶಗಳು ನಾನು ಏನೇನು ಹೇಳಿದೆ ಎಲ್ಲದನ್ನು ನಮ್ಮ ಮನೇಲೇ ಇರೋಂಥದ್ದು ಯಥೇಚ್ಛವಾಗಿ ದೊರಕುವಂಥದ್ದು. ಹಾಗಾಗಿ ಮಕ್ಕಳಿಗೆ ಇದನ್ನು ನೀಡ್ತಾ ಬಂತು ಅಂದರೆ ಅವರ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ನರಕೋಶಗಳು, ಕಾನ್ಸಂಟ್ರೇಷನ್ನು, ಏಕಾಗ್ರತೆ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ಕಾಗ್ನೇಟಿವ್ ಸ್ಕಿಲ್ಸ್ಗಳೇನಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಪೂರಕವಾಗಿ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಹೊರಗಡೆ ಆಹಾರನ ಕಡಿಮೆ ಮಾಡಿ ಮನೆ ಆಹಾರ ಜಾಸ್ತಿ ಮಾಡಿ ಮಕ್ಕಳು ಅವರ ಮೆದುಳು ಮತ್ತು ಚುರುಕುತನ ಎಲ್ಲ IQ ಅಂತೀವಲ್ಲ ಅದು ಒಂದು ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಇದೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ವಿತ್ ಲಾಟ್ ಆಫ್ ಎಕ್ಸ್ಪರಿಮೆಂಟೇಷನ್. ಬಹಳಷ್ಟು ಪ್ರಯೋಗಗಳು ಎಲ್ಲ ಸಂಶೋಧನೆಗಳನ್ನು ನಡೆಸಿ ಹೇಳಿರೋ ಅಂಥದ್ದು. ಇದು ಬಹಳ ಮುಖ್ಯವಾದದ್ದು. ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಇದರ ಉಪಯೋಗಗಳು ಮಾತ್ರ ತುಂಬ ಮಹತ್ವದ್ದು ಅಂತ ಹೇಳ್ಬೋದು. ಒಂದಿಷ್ಟು ನೀವು ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದ್ರಿ, ಇಂತಿಂಥ ಆಹಾರ ಪದಾರ್ಥಗಳನ್ನ ಕೊಡಬೇಕು ಅಂತೇಳಿ, ಸೊಪ್ಪುಗಳು ಹೇಳಿದ್ರಿ, ಬಾದಾಮಿ ಇಂಥದ್ದೆಲ್ಲ ಹೇಳಿದ್ರಿ. ಆದರೆ ಈಗ ಹೇಗಾಗಿದೆ ಅಂದರೆ ಮೊದಲೆಲ್ಲ ಮಕ್ಕಳು ಕೂಡು ಕುಟುಂಬದ ಜೊತೆ ಇರ್ತಾ ಇದ್ರು, ಮನೇಲಿ ಅಜ್ಜ ಅಜ್ಜಿ ಇರ್ತಾ ಇದ್ರು. ಸೊ ಅವರೆಲ್ಲ ಮಕ್ಕಳ ಆಹಾರದ ಮೇಲೆ, ಮಕ್ಕಳ ಬೆಳವಣಿಗೆ ಮೇಲೆ ನಿಗಾ ಇಡ್ತಾ ಇದ್ರು. ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಅಪ್ಪ ಅಮ್ಮ ಮಾತ್ರ ಇರ್ತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಒಂದು ಕೇರ್ ಟೇಕರ್ನ ಇಡ್ತಾರೆ, ಆಯಾನ ಇಡ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಮೊದಲು ನಮಗೆ ಮನೆಯವ್ರು ಏನು ಹೇಳ್ತಾರೆ ಅಂತ ಆಹಾರ ಮಾತ್ರ ತಗೋತಾ ಇದ್ವಿ. ಈಗ ಹಾಗಲ್ಲ, ಪ್ರತಿಯೊಬ್ರು ಡಾಕ್ಟರ್ ಆಗಿದ್ದಾರೆ. ಈ ಗೂಗಲ್ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಸೊ ನಾವೇ ಸರ್ಚ್ ಮಾಡ್ತಾ ಇರ್ತೇವೆ ಏನ್ ತಗೊಂಡ್ರೆ ಏನಾಗುತ್ತೆ, ಈ ತರ ಜ್ವರ ಬಂದ್ರೆ ಏನ್ ತಗೊಂಡ್ರೆ ಗುಣ ಆಗುತ್ತೆ ಅಂತ ಹೇಳೋದು. ಸೊ ಈಗ ಹೆತ್ತವ್ರು ಹೇಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಹುಷಾರಾಗಬೇಕು ಅಂತ ಹೇಳೋದಕ್ಕೋಸ್ಕರ ಮಕ್ಕಳಿಗೆ ಯಾವೆಲ್ಲ ಫುಡ್ ಕೊಡಬೇಕು ಅಂತ ಹೇಳಿ ನೀವು ಹೇಳೋದಕ್ಕಿಂತನೂ ಎಕ್ಸ್ಟ್ರಾ ಫುಡ್ ಅವರೇ ಕೊಡ್ತಾ ಇದ್ದಾರೆ, ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಅಲ್ಲ, ಈಗ ನೀವು ಬೇರೆ ಎಕ್ಸ್ಟ್ರಾ ನೀವು ಬೇಸಿಕ್ಕಾಗಿ ಒಂದಷ್ಟು ಪೋಷಕಾಂಶಗಳನ್ನು ನಾವು ಕೊಡಲೇಬೇಕಿದು. ಈಗ ನಾನು ಯಾವ್ಯಾವ ಆಹಾರ ಹೇಳದೆ ನೀವು ಕೊಡಲೇಬೇಕಿದು. ಇದರ ಹೊರತಾಗಿ ನೀವೇನಾದರೂ ಬೇರೆ ಕೊಡ್ತೀವಿ ಅಂದರೆ ಫೈನ್. ಆದರೆ ಇದನ್ನು ನಾನು ಹೇಳಿರುವಂಥ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಕೊಡದೇ ಇರಬೇಡಿ ಅಂತ. ಈಗ ನೋಡಿ, ಬಾಳೆಹಣ್ಣು ಮಗುಗೆ ರಾತ್ರಿ ಮಲಗಬೇಕಾದ್ರೆ ಒಂದು ಬಾಳೆಹಣ್ಣು ಕೊಡ್ಬೋದು. ಬಾದಾಮಿ ನೆನೆಸಿಟ್ಟಿದ್ರೆ ಬೆಳಗ್ಗೆ ಅದನ್ನು ಕೊಡ್ಬೋದು ಅಲ್ವಾ. ನಾವು ಅಡಿಗೆ ಮಾಡ್ಬೇಕಾದ್ರೆ ಅರಿಶಿನ ಹಾಕ್ಬೋದು. ನಾನು ಹೇಳ್ತಿರೋದಿಲ್ಲ. ಪಾಲಕ್ ಸೊಪ್ಪನ್ನು ಬಳಕೆ ಮಾಡ್ತೀವಿ, ನುಗ್ಗೆ ಸೊಪ್ಪು ಬಳಕೆ ಮಾಡ್ತೀವಿ. ಅದೇ ಥರ ಎಳ್ಳುಂಡೆನ ಮನೇಲಿ ಒಂದಷ್ಟು ಬೆಲ್ಲ ಎಳ್ಳು ಹಾಕಿ ಮಾಡಿಟ್ರೆ ಬೆಲ್ಲದಿಂದ ನಮಗೆ ಐರನ್ ಎಲ್ಲ ಸಿಕ್ಕುತ್ತೆ ಮಗುವಿಗೆ. ಎಷ್ಟು ಎಲ್ಲದು ಅದು ಸ್ನ್ಯಾಕ್ಸ್ ಅಂತ ಏನೋ ಕೇಳಿ, ಏನೋ ಚಾಕ್ಲೇಟ್ಸ್ ಅಂತೆ, ಕುರ್ಕುರೆ ಅಂತೆ, ಚಿಪ್ಸ್ ಅಂತೆ ತಿನ್ನೋಂಥದ್ರಲ್ಲಿ ಉಂಡೆಗಳನ್ನ ಮಾಡಿಟ್ಬಿಟ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಬಟ್ ಒಂದ್ಸಲ ಮಾಡಿಟ್ಬಿಡ್ಬೋದು. ಉಂಡೆಗಳನ್ನ ಮಾಡಿಟ್ರೆ ಅದು ಯಾವಾಗ ಬೇಕೋ ಅವಾಗೆಲ್ಲ ಅದನ್ನ ತಿನ್ಬೋದಲ್ವಾ, ಮಂಚಿಂಗ್ ಅಂತ ಅಂದಾಗ. ಹಾಗಾಗಿ ಎಲ್ಲೋ ಒಂದು ಕಡೆ ಫೈನಲಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಷ್ಟೆಲ್ಲ ತಂದೆ ತಾಯಿ ಇಬ್ರು ದುಡಿತಾ ಇರೋದು ಮಗುವಿಗೋಸ್ಕರನೇ ಅಲ್ವಾ. ಇಬ್ಬರೂ ಅಷ್ಟು ಕಷ್ಟಪಡ್ತಾ ಇರೋದು ಮಗುವಿಗೋಸ್ಕರನೇ. ಆ ಮಗುವಿಗೆ ಬೇಕಾಗಿರೋದನ್ನೇ ನಾವು ಕೊಡದೆ, ನಾನು ಬರೀ ದುಡಿತಾ ಇದ್ದೀನಿ, ನಾನೇನೋ ಆಸ್ತಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮಗುವಿನ ಆರೋಗ್ಯನೇ ಚೆನ್ನಾಗಿಲ್ದಲೆ, ಮಗುವಿನ IQನೇ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟು ಕಷ್ಟಪಟ್ಟು ಏನು ಪ್ರಯೋಜನ? ಅದು ಹೌದು. ಫಸ್ಟ್ ನಾವು ಏನು ಬೇಸಿಕ್ ನೀಡ್ ಅಂತ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡು, ನಾನೇನು ತುಂಬ ಜಾಸ್ತಿ ಇದೇನು ಹೇಳಿಲ್ಲ, ಭಾಳ ಸಿಂಪಲ್ ಆಗಿರುವಂಥದ್ದು ವಾಲ್ನಟ್ಟು ಅದು ಹಾಗೆ ಇಟ್ಟಿರ್ಬೋದು, ಕೊಡ್ಬೋದು. ಅದೆಲ್ಲ ಏನು ಸಮಸ್ಯೆನೇ ಅಲ್ಲ. ಆಟ ಆಡ್ತಿರುತ್ತೆ ಅನ್ನೋ ಅಂತೇಳಿ ಅದಕ್ಕೆ ಬಾಯಿಗೆ ಹಾಕಿದ್ರೆ ತಿಂತಾ ಇರುತ್ತೆ ಅಲ್ವಾ. ಇಲ್ಲಿ ಹೇಳೋದು ಮಾಡಬೇಕು ಮನಸ್ಸಂತೂ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆ ಮಗುಗೆ ಬೇಡ ಅನ್ನೋದಕ್ಕೆ ಏನೋ ಮಾಡ್ತಾ ಇರುತ್ತೆ, ಅದನ್ನ ನಾವೇ ಬಾಯಿಗೆ ಹಾಕ್ಬೋದು, ತಿನ್ನುತ್ತೆ. ಸಂಭವ ಆ ನ್ಯೂಟ್ರಿಷನ್ ಪೋಷಕಾಂಶಗಳು ಅದಕ್ಕೆ ತಲುಪೋ ಥರ ಮಾಡಬೇಕು. ಒಟ್ಟು ಕುಟುಂಬ ಏನು ಮಾಡೋಕ್ಕಾಗಲ್ಲ, ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಸಾಧ್ಯ ಆದರೆ ದೊಡ್ಡವರು ಇದ್ದರೆ ಮನೇಲಿ ಒಳ್ಳೆಯದು, ಇಲ್ಲ ಅಂತಂದಾಗ ನಾವು ಅದನ್ನು ಅದ್ರ ಬಿಡೋಕ್ಕಾಗೋದಿಲ್ಲ. ಇದು ಮಾಡಲೇಬೇಕಾಗಿರುವಂಥ ಕೆಲವೊಂದು ಕೆಲಸಗಳು ಅಂತ ಹೇಳಿ. ಓಕೆ, ನೀವು ಹೇಳ್ತಾ ಇದ್ರೆ ಸಾಧ್ಯವಾದಷ್ಟು ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿ, ಸಂಪೂರ್ಣ ಮಾಡಿ, ಸಾಧ್ಯ ಅಲ್ಲ ಸಂಪೂರ್ಣವಾಗಿ ಮಾಡಿ ಆಗಲಿಲ್ಲ ಅಂದರೆ ಎಲ್ಲೋ ಒಂದು ಸ್ವಲ್ಪ, ಬಟ್ ಅದರಿಂದ ಮಾಡಲೇಬೇಕದು. ನೋ ಅದರ್ ವೇ. ಅದರಲ್ಲಿ ಏನು ನಾವು ಒಂದು ಬಾರ್ಗೇನ್ ಇದು ಮಾಡೋಕ್ಕಾಗೋದಿಲ್ಲ. ಆದಷ್ಟು ಹಸಿರು ಸೊಪ್ಪು, ಹಸಿರು ತರಕಾರಿಗಳು, ಹಣ್ಣುಗಳು ಇಂಥದ್ದೆಲ್ಲ ಕೊಟ್ಟು ಹಾಲು, ಮೊಸರು ಎಲ್ಲ ಅಭ್ಯಾಸ ಮಾಡಿಸ್ಬೇಕು. ಸೊ ಅತಿ ಹೆಚ್ಚು ನಾವು ಏನು ದುಬಾರಿ ಐಟಮ್ಸ್ ತಗೊಂಡು ಮಕ್ಳಿಗೆ ಕೊಟ್ಟು ಅವರೇನೋ ಏನು ಬುದ್ಧಿವಂತರಾಗಬೇಕು, ಬೆಳವಣಿಗೆ ಆಗಬೇಕು ಮಾಡೋದು, ಬಾಳೆಹಣ್ಣು ಕೊಟ್ರೆ ಸಾಕು. ಓಕೆ, ಬಹಳ ಒಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದೀರಾ. ಮಕ್ಕಳು ಬೆಳವಣಿಗೆ ಚೆನ್ನಾಗಿ ಆಗಬೇಕು, ಅವ್ರು ತುಂಬ ಬುದ್ಧಿವಂತರಾಗಬೇಕು, ಚುರುಕಾಗಬೇಕು ಅಂತ ಹೇಳಿದ್ರೆ ಮನೇಲಿ ಸಿಗುವಂಥ ಒಂದಿಷ್ಟು ಆಹಾರ ವಸ್ತುಗಳು, ಪದಾರ್ಥಗಳನ್ನ ನೀಡಿದ್ರೆ ಸಾಕು ಅಂತ ಹೇಳೋ ಒಂದು ಮಾಹಿತಿಯನ್ನು ಕೊಟ್ಟು ಧನ್ಯವಾದಗಳು ನಿಮಗೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.